ಈಗ ಸಂಗಮೇಶ್ ಸಿದ್ದಡಿ ಸರ್ ಅವರು ಕೆಲವೊಂದು ಕಲಿಪೋಪಕರಣಗಳನ್ನ ತಂದಾರ. ಅಂದ್ರೆ ಕಲಿಕೆಯನ್ನ ಯಾವ ರೀತಿ ಮಾಡಿದ್ರ ಮಕ್ಕಳಲ್ಲಿ ಇನ್ನು ಹೆಚ್ಚು ಕಲಿಕಾ ಮಟ್ಟ ಹೆಚ್ಚಕತಿ, ಮತ್ ಅಕ್ಷರವನ್ನ ನೋಡಿ ಅವರು ಓದೋದ್ರಿಂದ ಪ್ರೊನೌನ್ಸಿಯೇಷನ್ ಉಚ್ಚಾರ ಆಯ್ತು, ಶಬ್ದಗಳನ್ನ ಗುರುತಿಸುವುದು ಅಂತಹ ಕೆಲವೊಂದು ಕಿಟ್ಗಳನ್ನ ಅವರು ನಮ್ ಗುರುಕುಲಕ್ಕ ನಮ್ ಶಾಲೆಗೆ ತಗೊಂಬಂದಾರ. ಅವುಗಳ ಪರಿಚಯವನ್ನ ಮಾಡ್ಕೊಡ್ತಾರ. ಅವುಗಳ ಎಲ್ಲಾ ಉಪಯೋಗವನ್ನ ನಾವು ನಮ್ಮ ಮಕ್ಕಳೆಲ್ಲರೂ ಆ ಉಪಯೋಗವನ್ನ ತೆಗೆದು ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಸೀದಾಕೊಡ್ರಿ ಮಕ್ಕಳೇ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲಿ ನೋಡಿ ಸ್ಪರ್ಧೆ ನಾವೇನಪ್ಪಾ ಅಂತಂದ್ರ 1, 2, 3, 4, 5ನೇತೆ ಈಗ ಬೇಸಿಗೆ ತರಬೇತಿ ಶಿಬಿರವನ್ನು ಏನಪ್ಪಾ ಅಂತಂದ್ರ ನಲತವಾಡದಲ್ಲಿ ಒಂದು 20 ವರ್ಷಗಳಿಂದ ಈ ಶಾಲೆ ಏನಪ್ಪಾ ಅಂತಂದ್ರ ಪ್ರಾರಂಭ ಆಗ್ಯದ. ಬಟ್ ಈಗೇನಪ್ಪಾ ಅಂತಂದ್ರ ಸ್ವಲ್ಪ ಈ ಜಗತ್ತಿಗೆ ಹೊಂದಾಣಿಕೆ ಆಗುವಂತ ಒಂದು ರೀತಿಯಲ್ಲಿ ಈ ವರ್ಷದಿಂದ ಅವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ ಪ್ರಯತ್ನ ಮಾಡಾಕತ್ತಾರ. ಅದ್ರ ಸಲಾಗಿ ಏನಪ್ಪಾ ಅಂತಂದ್ರ ಮಗು ಕಲಿಕೆ ಹೆಂಗ್ ಆಗ್ಬೇಕು ಅನ್ನೋದು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈಗ ಸ್ಪೆಷಲ್ ಆಗಿ ಎಲ್ಲರೂ ನಿಮ್ಗೆ ಏನಪ್ಪಾ ಅಂತಂತಂದ್ರ ನಿಮ್ಗೆ ದಿನ ರೇಟೈಕ್ ಓದಿಸ್ತಾರ, ಕಕಾಕಿಕ್ಕಿ ಓದಿಸ್ತಾರ, ರಗಸದ ಓದಿಸ್ತಾರ. ಬಟ್ ಏನಪ್ಪಾ ಅಂತಂದ್ರ ಪರ್ಫೆಕ್ಟ್ ಆಗೋ ಕೆಲಸ ಆಗಂಗಿಲ್ಲ. ಹೆಂಗಪ್ಪ ಅಂತಂದ್ರ ನಾವೇನಪ್ಪ ಅಂದ್ರೆ ಇಲ್ಲಿ ಓದ್ತೀವಿ, ನಾವು ಮತ್ತ ಮನ್ಯಾಗ ಹೋಗಿ ಏನ್ ಮಾಡ್ತೀವಿ ಅಂತಂದ್ರ ಮತ್ತ ಮೊಬೈಲ್ ನೋಡ್ಕೊತ ಕುಂದಿರ್ತೀವಿ. ಈಗ ಏನಾಗ್ಬೇಕಂದ್ರ ಬರೇ ಈಗ ಶಿಕ್ಷಕರು ಅಷ್ಟೇ ನಾವು ಚೇಂಜ್ ಮಾಡಿದ್ರೆ ನಾವು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕೂಡ ಅದಕ್ಕೆ ಏನಪ್ಪಾ ಅಂತಂದ್ರೆ ಚಪ್ಪಾಳೆ ತಟ್ಬೇಕಾಗ್ತದ. ಈಗ ಹೆಂಗಪ್ಪ ಅಂತಂದ್ರೆ ನಿಮ್ಗೆ 2 ಅಕ್ಷರ ಶಬ್ದ ನೀವು ಬರೀ 5 ಬರ್ಕೊಂಬ ಅಂದ್ರೆ 5 ಬರ್ಕೊಂಬಂದ್ ಬಿಡ್ತೀರಿ. ಏನಾಗ್ಯದ ಅಂದ್ರೆ ಶಿಕ್ಷಣ ಜಾಸ್ತಿ ಏನಪ್ಪಾ ಅಂತಂದ್ರೆ ಅದಕ್ಕೆ ಒತ್ತು ಕೊಟ್ಟಾಗ ಮಾತ್ರ. ಈಗ ಒಂದು 5 ಶಬ್ದ ಅಂದ್ರೆ ನಾವು 100 ಶಬ್ದ ಬರ್ಕೊಂಬರ್ಬೇಕು. ಅದ್ರ ಸಲಾಗಾದ್ರೆ ಶಬ್ದ ಸಂಗ್ರಹ ಏನಪ್ಪಾ ಅಂತಂದ್ರ ಯಾವುದೇ ಒಂದು ಅಂಕ್ಲಿಪಿ ತಗೊಂಡೇವ ಅಂದ್ರೆ ಒಂದು 20-50 ಶಬ್ದ ಸಿಗುದಿಲ್ಲ. ಅದ್ರ ಸಲಾಗಿ ನಾನು ಪ್ರತಿ ವರ್ಷ 2ರಿಂದ 3 ಸಾವಿರ ಕನ್ನಡ ಶಾಲೆ ಅಡ್ಡಾಡ್ತೀನಿ. ಅಲ್ಲಿ ಶಬ್ದಗಳ ಕೊರತೆ ಇದ್ದಿದ್ದಿಲ್ಲ. ಬಟ್ ಕಾಡಿನೊಳಗಿದ್ದು ನಲಿಕಲಿ ಕಾಡಿನೊಳಗೆ ನಿಮ್ಗೆ 10,000-20,000 ಶಬ್ದ ಸಿಗ್ತಾವು. ಅದು ಏನಪ್ಪಾ ಅಂತಂದ್ರ ಶಾಲೆ ಒಳಗೆ ಮಾತ್ರ ಇರ್ತಾವು. ಮನಿಗೆ ಹೋಗಿ ಕಲಿಬೇಕಾಗಿತ್ತಂದ್ರೆ ಮತ್ತ ಹುಡುಗಿ ಏನ್ ಮಾಡ್ತಾನ, ಮೊಬೈಲ್ ತಗೊಂಡ ಕುಂದಿರ್ತಾನ. ಆರೋಗ್ಯ ಸಮಸ್ಯೆನೂ ಕಾಡಕತ್ಯದ, ಸಂಸ್ಕಾರನೂ ಇಲ್ಲ. ಈಗ ಬ್ಯಾಡ ಮೊಬೈಲ್ ಅಂದ್ರೂ ಕೇಳಂಗಿಲ್ಲ. ಈಗ ನೀವು ಏನಪ್ಪಾ ಅಂತಂದ್ರ ಕಲಿಯೊಳಗೆ ಆಸಕ್ತಿ ಇದ್ರೆ ಮಾತ್ರ ನಿಮ್ಗೆ ಏನಪ್ಪಾ ಅಂದ್ರೆ ಮುಂದೆ ಏನಾದ್ರು ಒಂದು ಆಸೆ ಇಟ್ಕೊಂಡು ಗುರಿ ಇಟ್ಕೊಂಡ್ರೆ ಮೂಡ್ತಿರ್ ಹೊರತು ನೀವು ಬರೇ ಮೊಬೈಲ್ ನೋಡೋದ್ರಿಂದ ಇದೀ ನಿಮ್ ಜೀವನ ಸುದ್ದಾಗತ್ತನ್ನ ಸುಳ್ಳಲ್ಲ. ಆದ್ರ ಮೊಬೈಲ್ನಿಂದ ಏನೂ ಇಲ್ಲ ಅನ್ನೋದು ಇಲ್ಲ, ಅದ್ರೊಳಗೂ ಕಲಿಯೋದು ಸಾಕಷ್ಟಿದೆ. ಬಟ್ ಅದನ್ನ ನಾವ್ ಏನ್ ಮಾಡಕತ್ತೀವಪ್ಪ ಅಂದ್ರ ಅದನ್ನ ನಾವು ನೋಡಕ ಹಚ್ಚಿಲ್ಲ. ನಾನು ಮೊಬೈಲ್ ಒಂದು 5 ನಿಮಿಷ ನಾನು ನಮ್ಮ ಹುಡುಗ ಕೈ ಕೊಟ್ಟಿರ್ತೀನಿ. 2 ನಿಮಿಷ ನಾನು ಇದ್ರಿಗೆ ಬೇಕಂತ ಆ ಶಬ್ದಗಳು ನೋಡಿದಂಗೆ ಮಾಡ್ತಾರ, ಉಪಯೋಗ ಇದ್ದಂತ ಹಚ್ಚಿ ಕೊಟ್ಟಿರ್ತೀವಿ. ಮತ್ತೆ 2 ನಿಮಿಷ ಆದ್ಗೇನ ಮತ್ತೆ ಅದೇ ಕೆಲಸ ಗೇಮ್ ಆಡೋದು, ಮತ್ತೆ ತಮ್ಗೇನ್ ಬೇಕು ಅದನ್ನ ಮಾಡ್ತಿರ್ತಾರ. ಬಟ್ ಏನಪ್ಪಾ ಅಂತಂದ್ರ ನಾವು ಮುಂದುವರಿಬೇಕಾಗಿತ್ತಂತಂದ್ರೆ ಏನಾಗತ್ತಂದ್ರ ಪಾಲಕರು ಈಗ ನಾನೇ ಈಗ ಏನಂದ್ರ ಸಾದಾ ಮೊಬೈಲ್ ಇಟ್ಟಿನಿ. ಯಾಕಂತಂದ್ರ ನಮ್ಮ ಹುಡುಗರು ವಿದ್ಯಾರ್ಥಿಗಳು ಅದನ್ನ ಪೂರಾ ಏನಾದ್ರೂ ನೀವು ಕಂಟಿನ್ಯೂಸ್ ಮಾಡಿದಂದ್ರೆ ಅವ್ರ ಜೀವನ ಹಾಳಾಗತ್ತಂತ ಹೇಳಿ. ಆದ್ರೆ ಮೊಬೈಲ್ ನೋಡೋದು ತಪ್ಪಲ್ಲ. ಬಟ್ ಅದರಿಂದ ಕಂಟಿನ್ಯೂಸ್ ಹವ್ಯಾಸ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಜೀವನ ಮನುಷ್ಯನ ಬುದ್ಧಿ ಹೆಂಗ್ ಕೊಟ್ಟಿರ್ತಾನಂದ್ರೆ ದೇವರು, ನೀವು ಯಾವಾಗ ಇಂಟ್ರೆಸ್ಟ್ ತಗೋತೀರಿ, ಆಸಕ್ತಿ ತಗೋತೀರಿ, ಅದ್ರೊಳಗನ ಈಗ ನೋಡಿ ನಾನು ದಿನ ಪುಸ್ತಕ ಬರಿಬೇಕಾದ್ರೆ ರಾತ್ರಿ 2ಕ್ಕೆ ಹೇಳ್ತೀನಿ ನಾನು. ಯಾಕಂದ್ರೆ ಅದು ನಾನು ನಿದ್ದಿನ ಬರಂಗಿಲ್ಲ. ಹಂಗ ನೀವು ಶಿಕ್ಷಣದೊಳಗ 4ಕ್ಕೆ ಎದ್ದು ಇವತ್ತಿನ ಮಿತಿಗೆ ನಾ ಒಂದು ಹುಡುಗನು ಓದ್ತಾನ ಅನ್ನೋ ಸುಳ್ಳ. ಯಾಕಂತಂದ್ರೆ ನಾ ನೋಡಿದ ಪ್ರಕಾರ ಕನಿಷ್ಠ ಅಂದ್ರೆ 5ಕ್ಕರ ಹೇಳ್ಬೇಕು. ಎದ್ದು ದಿನ ನೀವು 3ನೇತೆ ತಕ ಇದ್ರಿ ಅಂದ್ರೆ ದಿನ 200 ಶಬ್ದ ಪಟ 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 ಓದ್ಬೇಕು. ಈಗ 5ನೇತೆ ಇದ್ರಿ ಅಂತ ತಿಳ್ಕೊಳ್ಳಿ, 5ನೇತೆ ಪಾಠ ಅದಾವು. ಈಗ ನಾವೇನ್ ಮಾಡ್ತೇವಿ, 5ನೇತೆ ಸಿಲೆಬಸ್ ಮುಗಿದ್ಬಿಡು ಅಂತ ಓದ್ಬಿಡ್ತೀವಿ. ಇಷ್ಟು ಮಂದಿ ಒಳಗೆ ಕಲ್ಚರ್ ಸ್ಪೆಲ್ಲಿಂಗ್ ಯಾರು ಹೇಳ್ತೀರಪ್ಪ? ಒಬ್ರ ಹೇಳ್ರಿ ಕಲ್ಚರ್ ಸ್ಪೆಲ್ಲಿಂಗು. ಸ್ಪೆಲ್ಲಿಂಗ್ ಹೇಳ್ರಿ ಒಬ್ರ. ಈಗ 6ನೇತೆ 5ನೇತೆ ಬಂದಿರಿ, ನೀವು ಪಾಠ ಓದ್ಲಾರ ಸಲ ಸಮಸ್ಯೆ ಬರಕತ್ತದ. ಇದು ನೀವು ದಿನ ಡ್ರಿಲ್ ವರ್ಕ್ ಮಾಡಿದ್ರ, ದಿನ ಶಬ್ದ ಸಂಗ್ರಹ ಇತ್ತಂತಂದ್ರ ಯಾರಾದ್ರೂ ಕಲ್ಚರ್ ಸ್ಪೆಲ್ಲಿಂಗ್ ಹೇಳ್ತೀರೇನಪ್ಪ? ನಾಲೆಜ್ ಸ್ಪೆಲ್ಲಿಂಗ್ ಯಾರು ಹೇಳ್ತೀರಪ್ಪ? ನಾಲೆಜ್ ಸ್ಪೆಲ್ಲಿಂಗ್ ಹೇಳಿದ್ರೆ ನೀವು 5ನೇತೆ 6ನೇತೆ 7ನೇತೆ ಪಾಸ್ ಆದಂಗ. ಹೇಳಪ್ಪ, ಎದ್ದಿದ್ರಪ್ಪ. ಅಪ್ಪಿ ನಿನ್ನ ಹೆಸರೇನು? ಹೇಳಪ್ಪಿ. ವೆರಿ ಗುಡ್, ಚಪ್ಪಾಳೆ ಹೊಡ್ರಪ್ಪ. ಕಲ್ಚರ್ ಸ್ಪೆಲ್ಲಿಂಗ್ ಯಾರು ಹೇಳ್ತೀರಪ್ಪ? ಕುಂದ್ರಪ್ಪಿ. ಇಂಥವು ನಾವು ಕನ್ನಡ ಇಂಗ್ಲೀಷು ನಾವು ಕನ್ನಡ ಇದ್ದಂಗೆ ಅಲ್ಲ ಇಂಗ್ಲೀಷು. ಒಮ್ಮೆ CUT ಕಟ್ ಅಂತ ಬರ್ತದ, ಅದನ್ನ ಕುಟ್ ಅನ್ನಕ್ ಬರೋದಿಲ್ಲ. ಇಲ್ಲಿ PUT ಪುಟ್ ಅನ್ಬೇಕಾಗ್ತದ, ಅಲ್ಲಿ ಪಟ್ ಅನ್ನಕ್ ಬರೋದಿಲ್ಲ. ಇಂಥವು ಡೈಲಿ ಡ್ರಿಲ್ ವರ್ಕ್ ಮಾಡೋದ್ರಿಂದ ಮಾತ್ರ ಇಂಗ್ಲೀಷ್ ಪರ್ಫೆಕ್ಟ್ ಆಗ್ತೀರಿ. ಇಂಗ್ಲೀಷ್ ಪರ್ಫೆಕ್ಟ್ ಆಗಿತ್ತಂತಂದ್ರೆ ನಾವು ದಿನ 100ರಿಂದ 200 ಶಬ್ದ ಕನ್ನಡ ಅರ್ಥ ಕಲಿಬೇಕು.
ಉಚ್ಚಾರ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಬೇಕು. ಮತ್ತೇನಪ್ಪ ಅಂತಂದ್ರ ವರ್ಬ್ ಚಾಟ್ ಅಂತ ಬರ್ತದ, ಅವೆಲ್ಲ ಡೈಲಿ ಡ್ರಿಲ್ ವರ್ಕ್ ಮಾಡಿದ್ರೆ ನಿಮಗೆ ವಾಕ್ಯದೊಳಗೆ ಏನಪ್ಪ ಅಂತಂದ್ರ V1 V2 V3 ಪರ್ಫೆಕ್ಟ್ ಆಗಿ ನಿಮಗೆ ಬರ್ತಿದ್ರೆ ಮಾತ್ರ, ಅದ್ರ ಶಬ್ದದ ಅರ್ಥ ಗೊತ್ತಿದ್ರೆ ಮಾತ್ರ ಏನಪ್ಪಾ ಅಂತಂದ್ರ ನಿಮ್ಗ ಇಂಗ್ಲಿಷ್ ಓದಿದ್ದನು ಅರ್ಥ ಮಾಡ್ಕೊಳಕ ಭಾಳ ಹೆಲ್ಪ್ ಆಗ್ತದ. ಅಂಥವೆಲ್ಲ ಶಬ್ದಗಳನ್ನು ನಾವೇನ್ ಮಾಡ್ಯವಪ್ಪ ಅಂತಂದ್ರ 10,000 ಶಬ್ದ ಕೊಟ್ಟೇವಿ ಇಂಗ್ಲಿಷ್ದೊಳಗ. ಎಷ್ಟು? 10,000 ಶಬ್ದ. ಈಗ ಕಟ್ ಇತ್ತಂತಂದ್ರೆ V2 ಏನಾಗುತ್ತಪ್ಪ ಅಂದ್ರೆ V2 V1 V3 ಅಂತಂದ್ರೆ ಹೇಳಮ್ಮಿ ಎದ್ದೇಳವಿ ನಿನ್ನ. ವೆರಿ ಗುಡ್, ಚಪ್ಪಾಳೆ ಹೇಳ್ರಿ. ರನ್ ಇತ್ತಂದ್ರೆ ಅದು ಏನಾಗುತ್ತ? ರನ್. ರನ್ ಅಂತ ಒಂದು ಶಬ್ದ ಬಂತಪ್ಪ. ನೀ ಹೇಳ, ಮತ್ತೊಬ್ರು ಹೇಳ್ಬಿಡು, ಮತ್ತೊಬ್ರಿಗೆ ಅವಕಾಶ ಕೊಡ. ಹೇಳಪ್ಪ, ನೀ ಹೇಳಪ್ಪಿ, ನೀನೇ ಹೇಳ. ರನ್ ಅಂದ್ರೆ ಓಡು, ಕರೆಕ್ಟ್. ಅದನ್ನ V1 V2 V3 ವರ್ಕ್ ಚಾಟ್ ಬರ್ತದ. ಹೇಳಪ್ಪಿ. ವೆರಿ ಗುಡ್, ಚಪ್ಪಾಳೆ ಹೇಳ್ರಿ. ಇಂಥವು ಸಾಕಷ್ಟು ಕೂಡಪ್ಪಿ, ಸಾಕಷ್ಟು ನಾವು ಏನಪ್ಪ ಅಂತಂದ್ರ ವರ್ಕ್ ಚಾಟ್ ನಾವು ತಲೆಯಾಗ 1,000 ಇಟ್ಕೋಬೇಕು. ಅಂದ್ರ ಯಾವ ಪಾಠ ಓದೋದ್ನ್ಯಾಗ ಅದು ಒಮ್ಮೆ ರನ್ ಇದ್ದಿದ್ರೆ ಯಾನ್ ಅಂತ ಬರ್ತದ, ರನ್ ಅಂತ ಬರ್ತದ, ರೈಟ್ ಇದ್ದಿದ್ ರೋಟ್, ರಿಟರ್ನ್, ಇಂಥವೆಲ್ಲ ನಾವು ಪರ್ಫೆಕ್ಟ್ ಆಗಿ ಕಲ್ತೀವಿ ಅಂದ್ರ ಇಂಗ್ಲೀಷ್ ನಿಮ್ಗೆ ಏನಪ್ಪ ಅಂತಂದ್ರ ಅದ್ರೊಳಗ ನಮ್ ಬಸವರಾಜ್ ಸರ್ ಇಂಗ್ಲೀಷ್ದೊಳಗ ಎತ್ತಿದ ಕೈ ಅದಾರ. ಡೈಲಿ ಡ್ರಿಲ್ ವರ್ಕ್ ಮಾಡಿಸ್ತಾರ ನಿಮಗ. ಈ 2 ತಿಂಗಳದಾಗ ನೀವು ದಿನಾ 100-200 ಶಬ್ದ ಮನ್ಯಾಗ ಹೋಗಿ ಸರ್ ಏನ್ ಹೇಳ್ತಾರ ಅದನ್ನ 1-2 ತಿಂಗಳು ತ್ರಾಸ ಪಡ್ರಿ. ಏನು ಸಿಲೆಬಸ್ ಇರಂಗಿಲ್ಲ, ಏನಿಲ್ಲ ನಿಮ್ಗ. ಬರೇ ನೀವು ಬೇಸಿಕ್ ಇರ್ತದ. ಅದನ್ನಾರ ಒಂದು ಪರ್ಫೆಕ್ಟ್ ಆಗಿದೆ ಅಂದ್ರ ಮುಂದಿನ ನಿಮ್ಗೆ 10ನೇ ತನಕ ಭಾಳ ಹೆಲ್ಪ್ ಆಗ್ತದ. ನೀವು ಡೈಲಿ ಏನಂದ್ರ ನೌನ್ಸ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಕ್ಷನ್ ಇವೆಲ್ಲ ಪರ್ಫೆಕ್ಟ್ ಮಾಡ್ಕೋಬೇಕು, ಬೇಸಿಕ್ ಕಲಿಬೇಕು. ಮತ್ತೇನಂತಂದ್ರ GK ಕ್ವಶನ್ ಕನಿಷ್ಠ ಅಂದ್ರೆ ನಿಮ್ಗ 500 GK ಕ್ವಶನ್ ಬಾಯಿ ಒಳಗ ಬರಂಗ ಆಗ್ಬೇಕು. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದಪ್ಪ? ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸರಳ ಕ್ವಶನ್. ಹೇಳವ. ವೆರಿ ಗುಡ್, ಚಪ್ಪಾಳೆ ಹೇಳ್ರಿ. ಅದನ್ನ ಅವ ಏನ್ ಮಾಡ್ತಿರ್ತಾನ, ಆ ಕ್ವಶನ್ ತೆಗ್ಯಾವ ಭಾರಿ ಜಾಣ ಇರ್ತಾನ, ಸ್ವಲ್ಪ ಚೇಂಜ್ ಮಾಡಿಬಿಡ್ತಾನ. ಜನಸಂಖ್ಯೆಯಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಹೇಳಪ್ಪ, ಒಬ್ಬರ ಹೇಳ್ರಿ. ಜನಸಂಖ್ಯೆಯಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಇಂಥವೆಲ್ಲ ನಮಗ ಬಾಯಾಗ ಪರ್ಫೆಕ್ಟ್ ಇರ್ಬೇಕು. 500 GK ಕ್ವಶನ್ ನಮಗ್ ಬರ್ತಿರ್ಬೇಕು. ಅದನ್ನ ಬರಲ್ ತಕ ನಾವೇನಪ್ಪ ಅಂದ್ರೆ ದಿನ 4 ತಾಸು ನಿದ್ದೆ ಮಾಡ್ತೇವ್ರಿ. ನಾನು ಪರ್ಫೆಕ್ಟ್ ಆಗ್ತೀನ್ರಿ ಅನ್ಬೇಕು. ಕಲಿಯೋ ಆಸಕ್ತಿ ಬಳಸ್ಬೇಕು. ಮೊಬೈಲ್ ಹೆಂಗ್ ನೋಡಿ ನೀವು ಒಂದೇ ನೋಡಿದ್ರೆ ಹೆಂಗ್ ಇಡ್ತೀರಿ ನೋಡಿ ಕರೆಕ್ಟ್ ಆಗಿ, ಹಂಗ ನೀವು ದಿನ ಓದೋದ್ರಿಂದ ಪರ್ಫೆಕ್ಟ್ ಆಗಿ ಅದನ್ನ ಹಿಡ್ಕೋಬೇಕು. ಅದನ್ನ ಜನಸಂಖ್ಯೆಯಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವ್ದಂದ್ರ ಬೆಂಗಳೂರು ನಗರ. ಯಾವುದು? ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಕರ್ನಾಟಕದಾಗ ಹುಟ್ಟಿರ್ಬೇಕದು. ಹೇಳಪ್ಪ, ಹೇಳಪ್ಪ, ಮತ್ ಹೇಳಪ್ಪ. ತಪ್ಪು, ಗಂಗಾ ಇಲ್ಲಿಲ್ಲ. ಹೇಳಪ್ಪ. ಕಾವೇರಿ ಅಲ್ಲ, ಕಾವೇರಿ. ಯಾವುದು? ವೆರಿ ಗುಡ್, ಚಪ್ಪಾಳೆ ಯಾವ್ದಪ್ಪ? ಕ್ವಶನ್ ತೆಗ್ಯಾವ ಭಾಳ ಚೆನ್ನಾಗಿ ಸಿರ್ತಾನ, ಸ್ವಲ್ಪ ಚೇಂಜ್ ಮಾಡಿಬಿಡ್ತಾನವ. ಅದಕ್ಕೆ ಏನಂದ್ರ ಡೈರೆಕ್ಟ್ ಉತ್ತರನ ಚೇಂಜ್ ಆಗುತ್ತ. ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಯಾವುದು? ಹೇಳವ. ವೆರಿ ಗುಡ್, ಚಪ್ಪಾಳೆ ಹೊಡ್ರಪ್ಪ. ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವ್ದಪ್ಪ? ರಾಗಿ ಮುದ್ದೆ ತಿಂದಿರಿ ನೀವು? ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು? ತೊಗರಿ. ಇಲ್ಲೇ ಮಗ್ಗಲದ, ಮಗ್ಗಲದ ಇಲ್ಲೇ ಬಾಳ ದೂರ ಇಲ್ಲ. ಹೇಳಪ್ಪ. 4 ಕುಂದ್ರಪ್ಪ. ಮತ್ತೆ ಯಾರು ಹೇಳ್ತೀರಿ? ಹೇಳಪ್ಪ. ಚಿಲ್ಲ ಕೇಳಕತ್ತಿ. ಹೇಳಪ್ಪಿ. ತಪ್ಪು, ರಾಯಚೂರು. ಮತ್ತೆ ಯಾರು ಹೇಳ್ತೀರಿ? ರಾಯಚೂರು ಒಂದು ಫೇಮಸ್ ಅದು ಬೇರೆದ್ದು. ಮತ್ತೆ ಯಾರು ಹೇಳ್ತೀರಪ್ಪ? ಹೇಳ್ರಿ, ಹೇಳಪ್ಪ. ತಪ್ಪು, ವಿಜಯಪುರ. ಮತ್ತೆ ಯಾರು ಹೇಳ್ತೀರಿ? ಹೇಳಪ್ಪ. ತಪ್ಪು, ಬೆಳಗಾವಿ ಬೇರೆ ಅಂತ ಪ್ರಸಿದ್ಧ. ಮತ್ತೆ ಯಾರು ಹೇಳ್ತೀರಿ? ವೆರಿ ಗುಡ್, ಗುಲ್ಬರ್ಗ. ಚಪ್ಪಾಳೆ ಹೇಳ್ರಿ. ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಯಾವುದು? ಹೇಳಪ್ಪ. ರಾಜಸ್ಥಾನ್ ಜಿಲ್ಲಾ ಕೇಳಕತ್ತೀನ. ಕರ್ನಾಟಕದಾಗ ರಾಜಸ್ಥಾನಿ ರಾಜ್ಯದೊಳಗೆ ಓದಿ. ಮತ್ತೆ ಹೇಳಪ್ಪ. ದೇಶದೊಳಗೆ ಓದಿ. ಮತ್ತೆ ಯಾರಿದಿರಿ?
ಹಾವೇರಿ. ಯಾವುದು? ವೆರಿ ಗುಡ್, ಚಪ್ಪಾಳೆ ಹೊಡ್ರಪ್ಪ. ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯ ಕೇಂದ್ರ ಎಲ್ಲಿದೆ? ನೋಟು ಪ್ರಿಂಟ್ ಮಾಡ್ತಾರೆ ಇಲ್ಲೇ ಒಂದೇ ಜಗದಾಗ, ಅದು ಸಾಂಸ್ಕೃತಿಕ ನಗರ ಅಂತ ಕರೀತಾರೆ. ಹೇಳಪ್ಪ. ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. ಕರ್ನಾಟಕದಲ್ಲಿ ಸಕ್ಕರೆ ನಗರ ಎಂದು ಯಾವ ನಗರಕ್ಕೆ ಕರೆಯುತ್ತಾರೆ? ತಪ್ಪು, ಬೆಳಗಾವಿ. ಮತ್ಯಾರು? ವೆರಿ ಗುಡ್, ಮಂಡ್ಯ. ಚಪ್ಪಾಳೆ ಹೊಡ್ರಿ. ಸಕ್ಕರೆ ಜಿಲ್ಲೆ ಅಂತ ಯಾವ್ದಕ್ಕೆ ಕಲಿತಾರಪ್ಪ? ಸಕ್ಕರೆ ನಗರ ಅಂದ್ರೆ ಮಂಡ್ಯ ಕರೆಕ್ಟ್. ಸಕ್ಕರೆ ಜಿಲ್ಲೆ ಅಂತೇಳಿ ಅವ ಕ್ವಶನ್ ಮಾಡೋ ಉಲ್ಟಾ ಪಲ್ಟಾ ಮಾಡಿಬಿಡ್ತಾನ. ಹೇಳ್ರಿ, ಯಾರು ಹೇಳ್ತೀರಿ? ಅಲ್ಲಿ ಅತಿ ಹೆಚ್ಚು ಕಬ್ಬನ್ನು ಕೂಡ ಬೆಳಿತಾರ. ಅಲ್ಲಿ ಇನ್ನೊಂದು ಏನಿದೆ, ನಿಮ್ಗೆ ಕ್ಲೀವ್ ಕೊಡ್ತೀನಿ. ಸುವರ್ಣ ವಿಧಾನಸೌಧದಲ್ಲಿ ಏನದ? ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. ಮಕ್ಕಳೇ, ಇವತ್ತಿನ ಮಿತಿಗೆ ಏನಪ್ಪಾ ಅಂತಂದ್ರ ಈ ತರ ನಿಮಗೇನಪ್ಪಾ ಅಂತಂದ್ರ ಡೈಲಿ ಡ್ರಿಲ್ ವರ್ಕ್ ಮಾಡೋದ್ರಿಂದ ಬರತ್ ಹೊರ್ತು ಆದಷ್ಟು ನೀವೇನಪ್ಪಾ ಅಂತಂದ್ರ ಮೊಬೈಲ್ ಅನ್ನ ಅವಾಯ್ಡ್ ಮಾಡ್ರಿ. ಈ ಒಂದು 10 ವರ್ಷ 15 ವರ್ಷ ನೀವು ಮೊಬೈಲ್ ಅನ್ನ ಅವಾಯ್ಡ್ ಮಾಡಿದ್ರಿ ಅಂದ್ರ ನಿಮ್ ಜೀವನ ಏನಪ್ಪಾ ಅಂತಂದ್ರ, ಸರ್ ಕೂಡ ಅದಾರ, ಮೇಡಮ್ ಅವರು ಅದಾರ, ಅವರು ಒಂದಾನೊಂದು ಕಾಲದಾಗ ನಿಮ್ಗೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಕಷ್ಟಪಟ್ಟಾರ, ಹಗಲಿ ರಾತ್ರಿ ದುಡ್ದಾರ. ಬಟ್ ಇವತ್ತ ಏನಪ್ಪಾ ಅಂತಂದ್ರ ಅವ್ರು ಆರಾಮದಾರ. ಮುಂದೆ ಆರಾಮ್ ತಗೊಳ್ಳೋದು ಅದ. ನಾವು ಮೊಬೈಲ್ ಬಿಡ್ಬೇಕು, ಒಳ್ಳೆ ಆಹಾರ ಪದಾರ್ಥಗಳನ್ನು ತಿಂದು ಡೈಲಿ ಏನಪ್ಪಾ ಅಂತಂದ್ರ ಸಾಲಿ ಕಲ್ತೀವಿ ಅಂದ್ರೆ ಪರ್ಫೆಕ್ಟ್ ಆಗ್ತೇವಿ. ಈಗ ಏನಪ್ಪಾ ಅಂತಂದ್ರ ನಾವೊಂದ್ ಚಾರ್ಟ್ ತಯಾರು ಮಾಡೀವಿ. ಆ ಚಾರ್ಟ್ ಒಳಗೆ 1 ರಿಂದ 5ನೇ ಬರ್ತಕ್ಕಂಥ ಹುಡ್ರಿಗೆ 5,000 ಇಂಗ್ಲಿಷ್ ಶಬ್ದ ಅದಾವು. ಎಷ್ಟದಾವು? 5,000 ಇಂಗ್ಲಿಷ್ ಶಬ್ದೊಳಗೆ ಒಂದು 10 ಶಬ್ದ ಓದಿಸ್ತಾರ. ಆದ್ರ ನೀವ್ ಎಲ್ಲಾರು ಅನ್ಬೇಕು, ಕೈ ಕಟ್ರಪ್ಪಿ ಅನ್ಸ ರಸ ಅಂದ್ರೆ ಎಲ್ಲಾರು ರವಾಪಿ. ಅದು ವೆರಿ ಗುಡ್, ಚಪ್ಪಾಳೆ ಬರ್ರಿ. ಮತ್ತೆ ಯಾರು ಓದ್ತೀರಿ? 2 ಅಕ್ಷರ ಬಾರವ ನೀನು. ಮುಂದ್ ಓದವ 3 ಅಕ್ಷರ ಓದವ ನೀನು. ಪದಕ, ಕವಚ, ಕಳಸ, ಬಳಪ, ನಗರ, ಚರಣ. ಹಿಂಗ್ ಓದ್ಸಪ್ಪಿ ಎಲ್ಲರಿಗೆ. ಕೈ ಕಟ್ರಪ್ಪಿ. ಒಬ್ರೇ ಯಾರು ಅಲ್ಲಿ ಕಟ್ಟದ ನೋಡ್ರಿ, ಅಷ್ಟು ಕೈ ಕಟ್ರಿ. ಫಸ್ಟ್ ಅಪ್ಪ ನಾವು ಶಿಸ್ತಿಗೆ ಮಹತ್ವ ಕೊಡ್ಬೇಕು. ಕೈ ಕಟ್ರಿ ಅನ್ರಪ್ಪಿ ಎಲ್ಲರೂ. ಅನ್ಸ ಕಳಸ. ಅದು ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. ಮತ್ತೆ ಯಾರು ಓದ್ತೀರಿ? ಫಸ್ಟ್ ಇಲ್ಲ ನೀವಾಪಿ. ನಿನ್ಗೆ ಓದಕ್ ಬರ್ತ 3 ಅಕ್ಷರ ನೋಡಮ್, ಓದ್ಸ್ಬಾರಪ್ಪ. ನಿನ್ ಹೆಸರು ಏನಪ್ಪಾ? ರಾಜ. ರಾಜು ಒಂದ್ 10 ಶಬ್ದ ಓದ್ತಾನ. ಬಡವ, ಪರಮ, ಗಣಪ, ಗಗನ, ಸಮಯ, ಕನಕ, ಅಚಲ, ಚಲನ, ಕರಗ, ನಯನ, ನರಕ, ಸರಳ. ಹಿಂಗ್ ಓದ್ಸತ್ ಹೋಗಪ್ಪಿ ನೋಡಮ್ಮ. ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. 4 ಅಕ್ಷರ ಯಾರು ಓದ್ತೀರಿ? ಅಲ್ಲಿ ಬಾಪಿ. ಸ್ವಲ್ಪ 4 ಅಕ್ಷರ ಓದಿಸ್ತಾನ. ನೀವು ಕುಂದ್ರಪ್ಪಿ. ಸ್ವಲ್ಪ 5 ಓದ್ಸಪ್. ರಸಮಯ, ಬಳಗದ, ಸರಸರ, ಜಗ ಜಗ, ಜನಪದ ಓದ್ಸಪ್ಪ ನೋಡಮ್ಮ. ಜಗ ಜಗ. ಅವು ಇಂಗ್ಲಿಷ್ ಚಾರ್ಟ್ ಅದ ನೋಡಿ ಕೊಡ್ರಿ. ಅದ್ರೊಳಗೆ ಒಂದು ಇಂಗ್ಲಿಷ್ ಚಾರ್ಟ್ ಅದ ನೋಡ್ರಿ. ಅಲ್ಲೇ ವೆರಿ ಗುಡ್, ಚಪ್ಪಾಳೆ ಹೊಡ್ರಪ್ಪ. ಈಗ ಇಂಗ್ಲಿಷ್ ನಲ್ಲಿ ಅಲ್ಲಿ ಹಿಂದಿದ್ದವ್ರು ಬರೀತಿ. ಇಂಗ್ಲಿಷ್ ಶಬ್ದ 4 ಅಕ್ಷರ ಓದ್ತೀಯ? ಇಂಗ್ಲಿಷ್ ಅಕ್ಷರ ಓದಂ ಬಾವಿ. ನೀವು ನೋಡಮ್ಮ. ಪ್ಲಾನ್, ಸ್ಕ್ಯಾನ್, ಡ್ಯಾನ್, ರೇಲ್, ಮೇಲ್, ಸೇಲ್, ಟೇಲ್, ಸೇಡ್, ಪೇಡ್. ಓದಪ್ಪಿ ನೋಡಮ್ಮ. ಕುಂದ್ರಪ್ಪಿ. ಎಲ್ಲರೂ ಅಂದ್ರಪ್ಪಿ. ಕೈ ಕಟ್ರಿ. ಮೇ
ಮೇಲ್ ಮೇಲ್ ಅನ್ಬೇಕು ಅದಕ್ಕೆ. ಸೇಡ್ ಬೇಡ್ ಕ್ಯಾಮ್ ಜನ್ ವೆನ್. ವೆರಿ ಗುಡ್, ಚಪ್ಪಾಳೆ ಹೊಡ್ರಿ. ಮತ್ತೆ ಯಾರು ಇಂಗ್ಲಿಷ್ ಓದ್ತಾರೆ ಬಾಯಿ ನೋಡವು. ಟೆಲ್ ವೆಲ್ ಹೈಕ್ ಲೈಕ್ ಮೈಕ್ ಬಕ್ ಪಕ್ ಡಕ್ ಲಕ್ ಓದ್ತವಿ ನೋಡಮು. ಅಲ್ಲಿ ಇನ್ನೊಂದು ಯಾರು ಇಂಗ್ಲಿಷ್ ಕೊಡ್ರಿ. ರೈಸ್ ಹೊಸ ಕೊಡ್ರಿ ಇಂಗ್ಲಿಷ್ ನಾ ತಗೋತೀನಿ ಶಬ್ದ. ಈಗ ಟ್ರೇ ನೀಡ್ರಿ. ವೆರಿ ಗುಡ್, ಚಪ್ಪಾಳೆ ಹೊಡ್ರಪ್ಪ. ಅಲ್ಲಿ ಈಗ ಹಿಂದ್ ಕೂತೀರ ಇಂಗ್ಲಿಷ್ 10 ಅಕ್ಷರ ಶಬ್ದ ಓದ್ಸಕತ್ತಿ ಬರ್ರಪ್ಪಿ. ಅಲ್ಲಿ ನೀವು ಇಬ್ರು ಇದ್ದೀರಲ್ಲ ಹಿಂದ ಶಬ್ದ ಯಾರಿಗೆ ಓದಕ್ ಬರ್ತ 6 ಅಕ್ಷರ 7 ಅಕ್ಷರ. ಅಲ್ಲಿ ಇಬ್ರು ಬರ್ರಿ. ಅಲ್ಲಿ ಇಬ್ರು ಇಂಗ್ಲಿಷ್ ಶಬ್ದ ಅದು ದೊಡ್ಡ ಶಬ್ದ ಅದಾವ ಅವಿ ನಿನಗೆ ಓದ್ಸಕ್ ಬರಂಗಿಲ್ಲ. ಬಾವಿ ನಿನಗೆ ಇಂಗ್ಲಿಷ್ ಓದ್ಸಕ್ ಬರ್ತದ. ದೊಡ್ಡ ಶಬ್ದ ಅದಾವು ಓದಾಕ್ ಬರ್ತದ. ಅವ್ರಿಬ್ರು ಎಷ್ಟನೇತೀರಿ ಅವ್ರು? ಕರೀರವ್ರು ನೀವು ಹೊಸ ಚಂದ ಸೀದಾ ಕುಂದ್ರ. ಸ್ವಲ್ಪ ದೊಡ್ಡ ಶಬ್ದ ಅದಾವು. ಒಂದು 2 ನಿಮಿಸ್ಕೊಂಡ್ರ ಅವ್ ಚೆಂದ ನೀವು ಓದ್ಸಕ ಇಂಗ್ಲಿಷ್ ಶಬ್ದದ ಓದ್ಸಕ್ ಎಲ್ಲರಿಗೂ ಓದ್ಸವಿ ಚಂದಾಗ ನಿಂದಿರ್ಸಿ. ಇವು 10 ಅಕ್ಷರ ಶಬ್ದದವು ಓದಿಸ್ತಾರೆ. ಅನ್ರಪ್ಪಿ ಎಲ್ಲರೂ ಶಿರಾ ಕೊಡ್ರಪ್ಪಿ. ಅನ್ರಿ ಕೈ ಕಟ್ರಿ ಸ್ವಲ್ಪ ಅಂತೀರಿ. ಕೈ ಕಟ್ರಿ ಕೈ ಕಟ್ರಿ ಕೈ ಕಟ್ರಿ ಅನ್ರಿ. ನೀ ಮುಂದೆ ಕುಂದ್ರೋಗ. ನೀ ಮುಂದೆ ನೋಡಿ ಮುಂದೆ ಕೈ ಕಟ್ ಹನ್ ಹನ್ ವಚ್ ಹನ್ ಕೈ ಹನ್ 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 ವಚ್ ಹನ್ ವಚ್ ಹನ್. ಸೀದಾ ಕೊಡಪ್ಪ. ನಾಳಿಂದ ಸಾದಾ ಪ್ಯಾಂಟ್ ಹಾಕೊಂಬಾರ ಆಪಿ ಅನ್ರಿ ಅನ್ರಿ ಅನ್ರಿ. ಅನ್ರಿ ಅನ್ರಿ ಒಟ್ಟನ್ರಿ ಇದು ಮಗನ ಅನ್ರಿ ಒಟ್ಟನ್ ಒಟ್ಟನ್ರಿ ಒಟ್ಟನ್ರಿ. ಅನ್ರಿ ಅನ್ ಮೊದಲ ನೋಡು ಏನು ಅಂತಿಲ್ಲ ಅನ್ರಿ ಅನ್ನಲ್ಲ ಅನ್ 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 ಬೈಲ್ ಅನ್ 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 ಒಚ್ಚನ್ 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 ಒಚ್ಚನ್. ನೀವು ಮುಂದೆ ಹೋಗ್ಬೇಕು ಮುಂದೆ ಕುಂದ್ರು. ವಚನ್ 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 ಅಣ್ಣ ಮುಂದೆ ಕುಂದ್ರ ಬಾ ಮುಂದೆ ಕುಂತ್ರ ಅಣ್ಣ ಇಲ್ಲಿ ವಚನ್ ಬಾ ಇಲ್ಲಿ ಕುಂದ್ರಿ ಇಲ್ಲಿ ಕುಂದ್ ವಚನ್ ಅಣ್ಣ ಇಲ್ಲಿ ಕುಂದ್ರ ಇಲ್ಲಿ ಮುಂದೆ ಕುಂದ್ರ ಬರ್ರಿ ತೆಗಿಯಪ್ಪಿ ತೆಗಿ
ಇಲ್ಲ ಕೊಂಡು ವೆರಿ ಗುಡ್, ಚಪ್ಪಾಳೆ ಹೊಡ್ರಪ್ಪ. ಒತ್ತಕ್ಷರ ಕನ್ನಡ ಶಬ್ದ ಯಾರು ಓದ್ತೀರಿ? ಯಾರು? ಒತ್ತಕ್ಷರ ಬರ್ತಾವ? ಶಿರಾ ಕೊಡ್ರಪ್ಪಿ, ಶಿರಾ ಕೊಡ್ರಿ ಅನ್ರಿ. ಮಾತು ಕೊಡ್ತೀವಿ ಎಲ್ಲರಿಗೆ. ಪಾಳೆ ಎಲ್ಲರಿಗೆ ಬರ್ತದ, ದಿನ ಪಾಳೆ ಬರ್ತದ. ಜೋರಾಗ ಓದ್ತ. ಇದು ಕನ್ನಡದ ಎಲ್ಲರೂ ಭಾರಿ ಅನ್ಬೇಕು, ಗೊತ್ತಿಲ್ಲ? ಸರಿ, ಕೈ ಕಟ್ರಿ ಎಲ್ಲರೂ. 1 2 3. ಅನ್ಸತಿ. ಅನ್ನ, ಬಣ್ಣ, ಸಣ್ಣ, ಕಣ್ಣು ಅನ್ಸವ. ಹೆಣ್ಣು ಹಣ್ಣೋದು, ಹಣ್ಣೋದು. ವೆರಿ ಗುಡ್, ಚಪ್ಪಾಳೆ. ಮತ್ತೆ ಯಾರು ಓದ್ತೀರಪ್ಪಿ? ನೀವು ಓದ್ತಾರೆ. ಕುಂದ್ರಿ. ಪಾಳೆ ಎಲ್ಲರಿಗೂ ಬರ್ತದ. ನಿಮ್ ತಕ ಇರ್ತದ, ದಿನ ನಿಮ್ ತಕ ಇರ್ತದ, ಪಾಳೆ ಬರ್ತದ. ಕೂಡ್ರಿ. ನೆಕ್ಸ್ಟ್ ಅನ್ರಿ, ಕೈ ಕಡ್ರಿ. ಎಲ್ಲರಿಗೆ ಬರ್ತದ ಪಾಳೆ. ನೀವು ದಿನ ಓದ್ ಪರ್ಫೆಕ್ಟ್ ಆಗ್ಬೇಕು. ಪಾಳೆ ಎಲ್ಲರಿಗೂ ಬರ್ತದ, ನೀವೇ ಬ್ಯಾಸ ಮಾಡ್ಕೋತೀರಿ ಹಿಂದೆಗಡೆ. ಹಂಗಪ್ಪಿ ಎಲ್ಲರೂ ಕೈ ಕಟ್ರಿ. ಅನ್ರಿ ಒತ್ತು ಅನ್ಬೇಕು. ಅನ್ರಿ. ಅನ್ ಹೇಳಿ. ವಚನ್ आवाज वच हन वच ನಿದ್ದೆಗೆಡು
ಓಕೆ ಹಾಂ ಬೇಕು ಹಾಂ ಕೊಡು. ಇಲ್ಲಿವರೆಗೆ ನಿಮ್ಗೆ ಇಂಥವು ಶಬ್ದಗಳನ್ನು ಡೈಲಿ ನಾವು ಬೇಜಾರು ಮಾಡಾರ ಡೈಲಿ ಅರ್ಧ ತಾಸು ಏನಾದರೂ ಅಂಜೇವಂದ್ರೆ ಅಪ್ ಟು 10ನೇ ತರಗತಿವರೆಗೆ ನಿಮ್ಗೆ ಸಮನಾರ್ಥಕ ಶಬ್ದ ವಿರುದ್ಧಾರ್ಥಕ ಶಬ್ದ ಇವೆಲ್ಲ ಪರ್ಫೆಕ್ಟ್ ಆಗುವಂಥದ್ದು ಇಂಥವೆಲ್ಲ ನಾವು ಚಾರ್ಟ್ ಕೊಟ್ಟಿರ್ತೀವಿ. ಈ ಚಾರ್ಟ್ ಡೈಲಿ ಅನಿಸ್ತಾರೆ ನಿಮಗೆ. ಡೈಲಿ ನೀವು ಅರ್ಧ ಗಂಟೆ ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಮುಂದೆ ನೀವು ಕನ್ನಡಕ್ಕೆ ಇಂಗ್ಲೀಷಕ್ಕೆ 10,000 ಶಬ್ದ ಅದಾವು.